ನಮಸ್ಕಾರ ರೀ ಎಲ್ಲರಿಗೂ. ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾ ಏನಪ್ಪ ಅಂತಂದ್ರೆ ಒಂದು ಹೆಲ್ದಿ ಆದಂಥ ಹೈ ಪ್ರೋಟೀನ್ ಕಡಲೆಕಾಳು ಸ್ನ್ಯಾಕ್ಸ್ ನಿಮಗೆ ತೋರ್ಸಾತೀನಿ ನೋಡ್ರಿ. ಇಲ್ಲಿ ಏನು ಅಂತಂದ್ರೆ ಇದು ಬಹಳಷ್ಟು ಹೆಲ್ತಿಗೂ ಒಳ್ಳೇದೈತ್ರಿ, ಆಮೇಲೆ ಮಾಡೋಕ್ಕೂ ಭಾಳಷ್ಟು ಈಸಿ ಐತ್ರಿ. ಅದಕ್ಕೆ ನಾ ಇಲ್ಲಿ ಏನು ಮಾಡತ್ತೀನಪ್ಪ ಅಂತಂದ್ರೆ ಒಂದು ಬೌಲ ಕಡಲೆಕಾಳು ತೊಗೋತೀನಿ ರೀ. ಈ ಒಂದು ಬೌಲ್ ಕಡಲೆಕಾಳು ಏನಪ್ಪ ಅಂತಂದ್ರೆ ನೀರೊಳಗೆ ನೆನೆಸ್ಕೊಂಡು 3 ರಿಂದ 4 ಗಂಟೆ ನೆನಾಕ್ಬಿಡ್ಬೇಕು ರೀ. ಈಗ ನಾನು ನಿಮಗೆ ಈ ಸ್ನ್ಯಾಕ್ಸ್ ಮಾಡೋಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಬರ್ರಿ. ಒಂದು ದಪ್ಪಂದು ಉಳ್ಳಾಗಡ್ಡಿ, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಒಂದು ಟೊಮೆಟೊ, ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡೀನಿ ರೀ. ಇಲ್ಲಿ ಹಸಿ ಕೊಬ್ಬರಿ ಸ್ವಲ್ಪ ಹೆರ್ಚ್ ತೊಗೊಂಡೀನಿ ರೀ, 2 ಸ್ಪೂನ್ ಆಗುವಷ್ಟು, ಉಪ್ಪು, ಆಮೇಲೆ ಒಂದಿಷ್ಟು ಮಸಾಲೆ ಖಾರ ತೊಗೊಂಡೀನಿ ರೀ. ಇಲ್ಲಿ ನೋಡಿರಿ ಕಡಲೆಕಾಳು ನೆನೆದವ್ರಿ. 4 ಗಂಟೆ ಬಿಟ್ಟು ನೋಡಿದಾಗ ಕಡಲೆಕಾಳು ನೆನೆದು ಈ ರೀತಿ ದಪ್ಪಾಗ್ಯಾವ್ರಿ. ಆಮೇಲೆ ಏನಂತಂದ್ರೆ ಕೈಲಿಂದ ಕಟ್ ಮಾಡಿ ನೋಡಿದಾಗ ಕಡಲೆಕಾಳು ಈ ರೀತಿ ಕಟ್ ಆಗ್ಬೇಕ್ರಿ. ಈಗ ಕಡಲೆಕಾಳು ನೆನೆದವ ನೋಡ್ರಿ. ಈಗ ಒಂದು ಬೊಗಾನಿ ಒಳಗೆ ನೀರು ಕಾಯಕ್ಕಿಡೋಣ ರೀ. ಅದಕ್ಕೇನಪ್ಪ ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡ್ಬಿಡ್ತೇನೆ ರೀ ನಾ. ಇದ್ರೊಳಗೆ ಈಗ ಕಡಲೆಕಾಳು ಹಾಕಿ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ ರೀ. ಈ ಕಡಲೆಕಾಳು 10 ನಿಮಿಷದೊಳಗೆ ಏನಪ್ಪ ಅಂತಂದ್ರೆ ಕುದ್ದು ಸ್ವಲ್ಪ ಮೆದು ಆಗ್ತಾವ್ರಿ. ಇಲ್ಲಿ ನೋಡ್ರಿ ಈಗ ಕುದಿಸಾತೀನಿ ರೀ ನಾ. ಅವು ಕುದಿಯೋವರೆಗೂ ಏನಪ್ಪ ಅಂತಂದ್ರೆ ನಾವು ಈಗ ಸ್ವಲ್ಪ ಹಸಿ ಕೊಬ್ಬರಿ ಹೆರ್ಚಿಟ್ಕೊಂಡ್ಬಿಡೋಣ ರೀ. ಈಗ ನೋಡ್ರಿ ಕಡಲೆಕಾಳು ಕುದ್ದವ್ರಿ. ಇದ್ರನ್ನೆಲ್ಲನೂ ಏನು ಮಾಡೋಣ ಅಂತಂದ್ರೆ ಈಗ ಒಂದು ಬೌಲ್ ಒಳಗೆ ತಗೊಂಬಿಡೋಣ ರೀ. ನೋಡ್ರಿ ಈಗ ಕಡಲೆಕಾಳು ಕುದ್ದವ್ರಿ. ಈ ರೀತಿ ಒಂದು ಕಾಳು ನಾವು ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗ್ತೈತೆ ರೀ. ನೋಡ್ರಿ ಇಲ್ಲಿ ಕಡಲೆಕಾಳು ಚೆಂದಾಗಿ ಕುದ್ದವ್ರಿ. ಈಗ ಇದಕ್ಕೆಲ್ಲನೂ ನಾವು ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ತರಕಾರಿ ಆಮೇಲೆ ಮಸಾಲೆ ಉಪ್ಪು ಹಾಕ್ಕೊಳ್ಳೋಣ ರೀ. ನೋಡ್ರಿ ಇಲ್ಲಿ ಕಟ್ ಮಾಡಿದೆ ಅಂತ ತೋರಿಸಿದ್ನಲ್ರಿ, ಉಳ್ಳಿಗಡ್ಡಿ ಆಮೇಲೆ ಕೊತ್ತಂಬರಿ ಟೊಮೆಟೊ ಎಲ್ಲನೂ ಅದಕ್ಕೆ ಹಾಕ್ಕೊಂಡೀನಿ ರೀ. ಈಗ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳತ್ತೀನಿ ರೀ ಅದಕ್ಕೆ. ಮತ್ತೇನಪ್ಪ ಅಂತಂದ್ರೆ ಇದಕ್ಕೆ ಅರ್ಧ ಸ್ಪೂನ್ ಮಸಾಲೆ ಖಾರ ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಏನು ಮಾಡೋಣ ಅಂತಂದ್ರೆ ಇದನ್ನೆಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ನೋಡ್ರಿ 2 ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಹೆರ್ಚಿಟ್ಕೊಂಡಿದ್ದೀನಿ ರೀ, ಅದನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡೀನಿ ರೀ. ನಿಮಗೆ ಎಷ್ಟು ಬೇಕಲ್ರಿ ರುಚಿಗೆ ತಕ್ಕಷ್ಟು ನೋಡಿ ನೀವು ಲಿಂಬೆ ಹಣ್ಣು ಹಿಂಡ್ಕೊಬೋದು ರೀ. ಈಗ ಇದನ್ನೆಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ನಮ್ಮ ರೆಸಿಪಿ ರೆಡಿ ಆಗ್ತೈತೆ ನೋಡ್ರಿ. ಇದೇನು ಅಂತಂದ್ರೆ ನಮಗೆ ಬೆಳಗ್ಗೆ ನಾಷ್ಟಕ್ಕಾಗಲಿ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಆಗಲಿ ನಾವು ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ, ಮತ್ತು ಹೆಲ್ದಿ ಅನ್ನಿಸ್ತೈತೆ ರೀ ಇದು. ನೋಡಿರಿ ಈಗ ನಾನು 4 ಜನರಿಗೆ ಆಗುವಷ್ಟು ಮಾಡ್ಕೊಂಡೀನಿ ರೀ ರೆಸಿಪಿ. ಈಗ ಇದು ಸೂಪರ್ ಅನ್ನಿಸ್ತೈತೆ ರೀ, ತಿನ್ಲಾಕೂ ಇಂಟ್ರೆಸ್ಟ್ ಬರ್ತೈತಿ. ಹಿಂಗೆ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಶೇರ್ ಮಾಡಿರಿ ನಿಮ್ಗೆ ಯಾರ ಫ್ರೆಂಡ್ಸ್ ಎಲ್ಲರಿಗೂ. ನೋಡಿರಿ ಟೇಸ್ಟ್ ಮಾಡಿ ನೋಡಿದರೆ ಈಗ ಸೂಪರ್ ಆದರೆ ಸ್ನ್ಯಾಕ್ಸ್ ರೆಡಿ ಆಗೈತೆ ರೀ. ಧನ್ಯವಾದಗಳು.